ಈಗ ಹಳ್ಳಿಯ ಸುಮಧುರವಾದ ಗೀತೆ ಎವರ್ಗ್ರೀನ್ ಹಾಡಿಗೆ ಧ್ವನಿಯಾಗ್ತಿದ್ದೀವಿ. ಅದ್ಭುತವಾದಂಥ ಗೀತೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಒಂದು ಹಳೆಯ ಮೆಲೋಡಿಯಸ್ ಇರುವಂತಹ ಗೀತೆ ಕೇಳಿ ಆನಂದಿಸಿ. ಹಲೋ 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 ಚಿ ಹಲೋ ಅವರೆಲ್ಲರಿಗೂ ಆ ಮಹಾನ್ ಪೂಜೆಗೆ ನಾವು ಆರ್ಥಿಕವಾಗಿ ಚಪ್ಪಾಳೆ ಮಾಡಬೇಕು ಅಂತ ಸ್ವಾಗತವನ್ನು ಪ್ರೋತ್ಸಾಹಿಸ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಪೂಜೆಗಳನ್ನ ಆವರಿಸಬೇಕಾಗುತ್ತದೆ ವಿನಂತಿ. ಅದೇ ರೀತಿಯಾಗಿ ಇನ್ನೋರ್ವ ಮಹಾನ್ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವ ಶ್ರೀ ನಿರಂಜನ ಪ್ರಾರಂಭ ಸ್ವರೂಪಿ ಅಭಿನವ ಮುರುಘೇಂದ್ರ ಮಹಾಸ್ವಾಮಿಗಳು ವೀರಗಲವ ಮಮದಾಪುರ ಅವರು ಕೂಡ ತಮ್ಮ ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಕೋಬೇಕಂತ ಹೇಳಿ ವಿನಂತಿ ಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಕ್ಕನವರಾದ BK ನಾಗರತ್ನ ಗುರುಮಾತೆಯರು ಬಾಗಲಕೋಟೆ ಸೇವಾ ಕೇಂದ್ರ ಅವರು ಕೂಡ ತಮ್ಮ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕು. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತೇಳಿ ಜೋರಾಪುರ ನಾಟಕಗಳ ಪರವಾಗಿ ಅತಿಥಿ ಸ್ಥಾನವನ್ನ ಅಲಂಕರಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಕ್ಕನವರಾದ BK ಸಾವಿತ್ರಿ ಅಕ್ಕನವರು
ಅವರು ವಿಜಯಪುರ ಸೇವಾ ಕೇಂದ್ರ ಅವರು ಕೂಡ ನಮ್ಮ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕು, ವೇದಿಕೆಗೆ ಆಗಮಿಸಬೇಕಂತೇಳಿ ಮೊನ್ನೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಂಗನವರಾದ BK ದಿವ್ಯಾಂಗನವರು ಅವರು ಕೂಡ ವಿಜಯಪುರ ಸೇವಾ ಕೇಂದ್ರ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತೇಳಿ ಅವರಲ್ಲಿ ವಿನಂತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೈದ್ಯೋ ನಾರಾಯಣ ಹರಿ ಎನ್ನುವಂತೆ ಸರ್ ಆಯುರ್ವೇದ ತಜ್ಞರು, ಅವ್ರ ಜೊತೆಗೆ ಡಾಕ್ಟರ್ ಶ್ರೀಮತಿ ಮಾತೋಶ್ರೀ ಗೌರಮ್ಮ ನಾಮಕರಣ ಸಮಾರಂಭವನ್ನು ಆಚರಿಸ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಆ ವೈದ್ಯೋ ನಾರಾಯಣ ಹರಿ ಎನ್ನುವಂತ ರೀತಿಯಲ್ಲಿ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತ. ಶ್ರೀ ಚಿಕ್ಕತ್ತೂರು ಪಂಚಾಯತ್ ಅವರ ನಾಮಕರಣ, ಈ ನಾಮಕರಣಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯ ಶ್ರೀನಿವಾಸ ಹರಡಗಿಯ ಚಿಕ್ಕ ವಿದೇಶದ ಸಂಸ್ಥಾನ ಅಧಿಪತಿಗಳಾದ ಡಾಕ್ಟರ್ ಷಡಸ್ತಂಭಿ ಡಾಕ್ಟರ್ ದೇವಸಿಂಹ ಶಿವಾಚಾರ್ಯವರ ಬಹಳ ಪ್ರಮುಖ ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರನ್ನು ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೇ ಒಂದು ಕಾರ್ಯಕ್ರಮಕ್ಕೆ ಮಮ್ಮದಾಗುವುದ ಮುರುಗೇಂದ್ರ ಮಹಾಸ್ವಾಮಿಯವರ ಶ್ರೀಮಂತ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳವರು ಈಗ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಯಾ ಶಿವಶಂಕರ ಜೋಡಾವರ ಮಗನಿಗೆ ಬ್ರಹ್ಮನ ರೂಪಿಯಾಗಿರ್ತಕ್ಕಂಥ ಅಂದರೆ ಅವರ ಭಕ್ತಿಯವರಿಗೆ ಈ ಒಂದು ಮಗು ಆಗಬೇಕಾಗಿತ್ತು ಅಂದರೆ ಸಲಹೆ ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಬ್ರಹ್ಮನ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಾನ್ಯ ಸರ್ಜನ್ ಡಾಕ್ಟರ್ ಗುರುಮಾತೆಯರಿಗೆ ರಾಜ್ಯ ಸೇವಾ ಅನಂತ ಪ್ರಶಸ್ತಿಯನ್ನ ಖ್ಯಾತ ವೈದ್ಯಕೀಯ ಸೇವೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ತನುಮನದ ಸೇವೆಯನ್ನು ಗುರುತಿಸಿರ್ತಕ್ಕಂಥ ಈ ಸಂಸ್ಥೆ ಅವರಿಗೆ ಗೌರವಪೂರ್ವಕವಾಗಿರ್ತಕ್ಕಂತಹ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿನಂತಿ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರವಣಕ್ಕೆ ಕೇಳಿಸ್ಲಿ ಅನ್ನುವಂಥ ರೀತಿಯೊಳಗ ಒಬ್ಬ ಅತ್ಯುತ್ತಮ ದೇಶಭಕ್ತ ಮಗು ಆಗಲಿ ಅನ್ನುವಂಥ ಶುಭ
ಆರ್ಥಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಹಿರಿಯ ನ್ಯಾಯವಾದಿಗಳು ವಿಜಯಪುರದ ಹಿರಿಯ ನ್ಯಾಯವಾದಿಗಳು ಮಲ್ಲಿಕಾರ್ಜುನ್ ರೆಡ್ಡಿ ಮಾಡ್ತಾರೆ ಅವರಿಗೂ ಸಹ ಆರ್ಥಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಓಂ ಶಾಂತಿಯ ಮಾತಾಶ್ರೀ ಅವರಿಗೂ ಸಹ ಬಾಗಲಕೋಟೆಯಿಂದ ಬಂದಂಥ ಮೇಡಮ್ ಅವರಿಗೂ ಸಹ, ಅದೇ ರೀತಿ ಸಾವಿತ್ರಿ ಅಕ್ಕ ಅವರಿಗೂ, ಅದೇ ರೀತಿ ನಮ್ಮ ಕಟೀಲ ಕಾರ್ಯಕ್ರಮದಲ್ಲಿ ಹಿಂದಿನ ಸಂಪ್ರದಾಯದಲ್ಲಿ ಹೆಸರಿಡುವಾಗ ಗುರು ಗುರು ಅಂತ ಕರೀತಾರೆ. ಗುರು ಗುರು ಅಂತ ಸ್ವಾತಂತ್ರ್ಯ ಬಂದು ಹೆಸರು ಇಡುವಾಗ ಬೇರೆಯವರೆಲ್ಲ ಬೇರೆ ಬೆಳಿತಿರ್ತಾರೆ. ಒಂದು ಸಂಪ್ರದಾಯ, ಅದೇನು ಸಂಪ್ರದಾಯ? ಹೆಂಗೆ ಹಾಡ್ತಾರೆ ಹುಡುಗಿ ಇಲ್ಲಿ ಹಾಡೋ ತೊಟ್ಟಲ್ದಾಗ ಹೆಂಗೆ ಹಾಡ್ತೀರಿ ನೀವೆಲ್ಲ ಗೊತ್ತಲ್ಲ. ಹೆಸರ ಕಾಯಿ ಬಂದು ಹೆಸರನ್ನಿಟ್ಟಿತ್ತ, ಬಿಸಿನಕಾಯಿ ಬಂದು ಬೀಗರ ಕರೆದಿತ್ತ, ಬಾಳಿಯ ಕಾಯಿ ಬಂದು ಬಾಗರ ಕರೆದಿತ್ತ, ಹಿಂಗ ಹೆಸರ ಕಾಯಿ ಬಂದು ಹೆಸರನ್ನಿಟ್ಟಿತ್ತ ಜೋಜೋ, ಹಿಂಗ ಹೆಸರ ಕಾಯಿ ಬಂದು ಹೆಸರನ್ನಿಟ್ಟಿತ್ತ ಜೋಜೋ ಅಂತ ನೀವು ಹೇಳ್ತೀರಿ ಅಕ್ಕ ತಂಗಿಯರ. ಇದ್ರ ಅರ್ಥ ಈಗಿನ ಹೇಳ್ತಾವ, ಈಗಿನ ಹಾಡಗಳು ಹೆಂಗಾಗ್ತಾವ? ಮೈತು ರಸ್ತೆ ಪೇ ಬೆಲೆತೋ, ನನಗೆ ಪ್ಯಾರ ಆಗಿಬಿಟ್ಟೈತಿ, ಅವು ಹಾಡ ಮಕ್ಕಳಿಂದ ಹಾಡ್ತಾವ. ಮಕ್ಕಳಿಗೆ ಸಂಸ್ಕಾರ ಏನು ಬರುತ್ತೆ? ಗುರುವಿಗೆ ಕುರುಹುವಾಗಿ 5 ಹೆಸರು ಇಡ್ತಾರ, ಮನೆ ದೇವ್ರ ಹೆಸರು ಇಡ್ತಾರ, ಮನೆ ಗುರುವಿನ ಹೆಸರು ಇಡ್ತಾರ, ಬೇರೆ ಹೆಸರು ಇಡ್ತಾರ. ಕುರುವಾಗಿ ನೀ ಬದುಕು ಸಮಾಜದಲ್ಲಿ ಸಂಸ್ಕಾರದ ಬಾಳು, ಹೆಸರು ಕಾಳು ತಿನ್ನು, ಬಾಳೆಹಣ್ಣು ತಿನ್ನು, ಒಳ್ಳೆ ಫಲ ತಿನ್ನುವಂತ ಹಾಡನ ಮೂಲ ಉದ್ದೇಶ ಶಿಕ್ಷಣ ಬಾಲ್ಯದಿಂದಲೇ ಆರಂಭ ಆಗ್ತದೆ ನಮ್ಮ ದೇಶದಲ್ಲಿ. ಬಾಲ್ಯದಿಂದಲೇ ಶಿಕ್ಷಣ ಆರಂಭವಾಗಿ ಅಂತಿಮ ಸಂಸ್ಕಾರವರೆಗೂ ಶಿಕ್ಷಣ ಮುಂದುವರಿತದ. ಅಂತ ಸಂಸ್ಕಾರ ನಮ್ಮ ದೇಶದ ಸಂಸ್ಕಾರದ ಅಂತ ಸಂಸ್ಕಾರವನ್ನ ರಕ್ಷಣೆ ಮಾಡ್ತಕ್ಕಂಥ ಪರಿವಾರ ಇದಾಗಿದೆಲ್ಲ. ನಿಜವಾಗಿ ಪರಿವಾರಕ್ಕೂ ನೀವು ಬಂದಿರ್ತಕ್ಕಂಥ ಎಲ್ಲರ ಬಂಧುಗಳಿಗೂ ಅವರ ಸ್ನೇಹಿತರಿಗೂ ನಾನು ಕೃತಜ್ಞತೆ ಆಗ್ತೀನಿ ಅಂತ ಮಾತನ್ನು ಕೂಡ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಳ್ಳೆಯ ಕಾರ್ಯಕ್ರಮಕ್ಕೆ ಒಳ್ಳೆಯ ಜನರು ಬರೋದು ಬಹಳ ಕಡಿಮೆ. ಇಲ್ಲಿ ನೋಡ್ತಾ ಇದ್ದೀನಿ, ನನ್ನ ಪರಿಚಯ ಇರ್ತಕ್ಕಂಥವ್ರು ಇದ್ರಿ, ಹೊಸಬರು ಇದ್ರಿ. ನಿಜವಾಗಿ ನಿಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತೀನಿ, ಇಂಥ ಕಾರ್ಯಕ್ರಮ ಮಾಡಬೇಕು, ಮಾಡಿದ್ರೆ ಮತ್ತೊಬ್ಬರಿಗೆ ಪ್ರೇರಣೆ ಆಗ್ತಿರ್ತಕ್ಕಂಥದ್ದು ಹೇಳಿ ನನಗೆ ಕರೆಸಿ ನನ್ನ ಕೆಲಸದ ಒತ್ತಡದಲ್ಲಿ ಕೂಡ ನನಗೆ ಬಹುತೇಕ ನಾಯಕರುಗಳು ಮೊನ್ನೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಡೈರೆಕ್ಟರ್ ಆಗಿ ನಾನು ಅನಪೂಜೆಗೆ ಆಯ್ಕೆಯಾಗಿದ್ದೆ. ಜೊತೆಗೆ ಇಲ್ಲೇ ಹೋರಾಟ ಮಾಡಿದ್ದೀನಿ. ಈಗ BMC ಕಲಾದಿಗೆ ಅವ್ರ ಪಾಪ ನಿನ್ನೆ ಸ್ವರ್ಗೀಯರಾಗಿದ್ದಾರೆ. ಇಡೀ ವಿಜಯಪುರ ಜಿಲ್ಲೆಯಲ್ಲಿ ನೀರಾವರಿ ಬರಬೇಕಾದ್ರೆ ಆ ವ್ಯಕ್ತಿ ಪಾದ ಚಪ್ಪಲಿಲ್ಲದೆ ಹೋರಾಟ ಮಾಡಿದ್ದಾರೆ. ಅಂತ ವ್ಯಕ್ತಿಗಳನ್ನ ಹಿಂದೆ ನಾವು ಸನ್ಮಾನ ಮಾಡಿದ್ದೇವೆ. ಮುಂದೆ ಇರ್ತಕ್ಕಂಥವ್ರು ಗುರುತಿಸಿ ನಾವು ಹೋರಾಟ ಮಾಡ್ತಕ್ಕ ಬ್ರಾಡ್ಗೇಜ್ ಹೋರಾಟ ಮಾಡಿದ್ದೇವೆ, ಬೇರೆ ಬೇರೆ ಹೋರಾಟ ಮಾಡಿದ್ದೇವೆ, ಹೈಕೋರ್ಟ್ ಹೋರಾಟ ಮಾಡಿದ್ದೇವೆ. ಜೊತೆಗೆ ಈ ಸಮಿತಿಯವರು ಯಾರ್ಯಾರ ಸಮಿತಿ ಒಳಗೆ ಅದರ ಗೊತ್ತಿಲ್ಲ, ಅದು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿ ನನ್ನ ಹೆಸರನ್ನ ಸನ್ಮಾನ ಗುರುತಿಸಿ ಇಲ್ಲಿ ಸನ್ಮಾನ ಮಾಡಿದ್ರಂದ್ರೆ ಅದು ಸನ್ಮಾನ ಜೊತೆಗೆ ಗುರುಗಳ ಆಶೀರ್ವಾದ ಸಿಕ್ತು. ನೀವೇನು ಜವಾಬ್ದಾರಿ ಕೊಟ್ಟರೆ ಮತ್ತೆ ಸಮಾಜದಲ್ಲಿರ್ತಕ್ಕಂಥ ದುಷ್ಟ ಶಕ್ತಿ ವಿರುದ್ಧ ಹೋರಾಟ ಮಾಡ್ರಿ ಅಂತ ಮತ್ತೆ ಆಶೀರ್ವಾದ ಮಾಡ್ರಿ ಅಂತ ನಾ ತಿಳ್ಕೊಳ್ತೇವೆ. ಅದು ಸನ್ಮಾನ. ಹಂಗಾಗಿ ಮತ್ತೆ ಅಮ್ಮನವರು ನೋಡಿ, ನಿಮ್ಮನ್ನು ನೋಡಿ ಆಧ್ಯಾತ್ಮಿಕ ಶಕ್ತಿ ದೇಶಕ್ಕೆ ಬೇಕಾಗಿದೆ. ಆಧ್ಯಾತ್ಮಿಕ ಇಲ್ಲದೆ ಬದುಕು ಏನಂದ್ರೆ ಗಾಳಿ ಇಲ್ಲ ಪುಗ್ಗ ಇದ್ದಂಗೆ, ಗಾಳಿ ಇಲ್ಲ ಟೈರ್ ಇದ್ದಂಗೆ. ಆಧ್ಯಾತ್ಮಿಕತೆ ಮನುಷ್ಯನ ಬದುಕಿಗೆ ಬೇಕು, ಅಜ್ಜರ ಆಶೀರ್ವಾದ ಬೇಕು. ನಿಜವಾಗ ಕೂಡ ಇಡೀ ಶಿವಾಚಾರ್ಯರ ನೇತೃತ್ವ ವಹಿಸಿರ್ತಕ್ಕಂಥ ಈ ರಾಜ್ಯದ ಕರ್ನಾಟಕದಲ್ಲಿ ಶಿವಾಚಾರ್ಯ ನೇತೃತ್ವ ವಹಿಸಿರ್ತಕ್ಕಂಥ ಅಜ್ಜವರಲ್ಲಿ ಬಂದರೆ ಈ ಕಾರ್ಯಕ್ರಮ ಬಂದ್ರೆ ಈ ಕಾರ್ಯಕ್ರಮ ಬಹಳ ದೊಡ್ಡ ಕಾರ್ಯಕ್ರಮ. ಈ ಬದಲು ನಾವು ಬಂದಿದ್ದಿಲ್ಲ ಅಂದ್ರೆ ಬಹುತೇಕ ನನಗೂ ಅವಕಾಶ ತಪ್ಪಿತ್ತು. ನಿಜವಾಗ ಕೂಡ ಅಜ್ಜರ ಚರಣಗಳಿಗೆ ಈ 4 ಮಾತುಗಳನ್ನು ಅರ್ಪಿಸಿ ಈ ಇಗೋ ಪ್ರಾಬ್ಲಮ್ ನನಗೆ ಕೇಳ್ತಾ ಇದೆ. ಬಹುತೇಕ ಆದ್ದರಿಂದ ನನ್ನ ಮೊದಲ ನುಡಿಗೆ ವಿರಾಮ ಹೇಳ್ತೇನೆ. ಎಲ್ಲಾದ್ರಿಲ್ಲವ ಹುಲ್ಲಾಗಿ ಬೆಳೆಯಾಗಿ, ನೆಲ್ಲಿ ಬಡ್ಡಿಯಾಗಿ ಸಿಗಿಯಾಗಿ ನನ್ನ ಕಂದ ಜಯವಂತನಾಗಿ ಬೆಳೆಯಲಿ ಅಂತ ಕನ್ನಡದ ಗರ್ತಿ ಹಾರೈಸ್ತಳ. ಹಾಗೆ ಈ ಮಗು ತನ್ನ ಹೆಸರನ್ನು ಇಟ್ಟುಕೊಂಡು ಭವಿಷ್ಯದಲ್ಲಿ ಗುರು ಹಿರಿಯರ ಸೇವೆಯನ್ನು ಮಾಡ್ತಾ, ಸಮಾಜವನ್ನು ಉದ್ಧಾರ ಮಾಡ್ತಾ, ಸಮಾಜದಲ್ಲಿರ್ತಕ್ಕಂಥ ಸಂಸ್ಕಾರವನ್ನು ಬೆಳೆಸ್ತಾ, ದುಷ್ಟ ಶಕ್ತಿ ವಿರೋಧ ಮೆಟ್ಟಿರ್ತಕ್ಕಂಥ ದೊಡ್ಡ ಧೀಮಂತ ನಾಯಕರಾಗಿ ಬೆಳಲಿ ಅಂತಕ್ಕಂಥ ಹಾರೈಕೆಯನ್ನು ನಿಮ್ಮೆಲ್ಲರ ಪರವಾಗಿ ಆ ಮಗುವಿಗೂ ಮಾಡಿ ನಮ್ಮ ಪ್ರಜ್ಞೆ ಬೆಳೆದಿಂದ ಕೂಡ ಹಾರೈಸಿ ನನ್ನ ವಿಚಾರಗಳಿಗೆ ವಿವರ ಹೇಳ್ತೇನೆ. ನಮಸ್ಕಾರ. ಓಂ ನಮಃ ಶಿವಾಯ. ಜೈ ಪಂಚಾಚಾರ್ಯ. ವಂದನಿಸಿ. ಹಾಗೆ ಈ ಪುಟ್ಟ ಮಗು ಅಂದ್ರೆ ಲೌಕಿಕದಲ್ಲಿ ಅಥವಾ ಹೊರಗಿನ ಜಗತ್ತಿನಲ್ಲಿ ದೇವರು ಸಮಾನ ಅಂತ ಹೇಳ್ತಾರೆ. ಹಾಗೆ 10 ಅಡಿಗಿಂತ ಒಂದೇ ಮುತ್ತಿನಂಥ ಮಗು ಅವರು ಜನ್ಮ ಕೊಟ್ಟಿದ್ದಾರೆ. ಅದು ನಿಜವಾಗಲೂ ಕೂಡ ಬಹಳಷ್ಟು ಒಂದು ಭಕ್ತಿಯ ಒಂದು ಫಲ ಅಥವಾ ಒಂದು ಪುಣ್ಯದ ಫಲದಿಂದ ಆ ಮಗುವನ್ನು ನೆನಪಿನ ಶಕ್ತಿಯಿಂದ ಅಥವಾ ಪರಮಾತ್ಮನ ಒಂದು ಪ್ರೀತಿ ಸ್ನೇಹ ಅವ್ರ ಮೇಲೆ ಬಹಳ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಮಗು ನಮ್ಮೆಲ್ಲರ ಮಧ್ಯದಲ್ಲಿ ಒಂದು ಕೃಷ್ಣನೇ ಇದ್ದಂಗೆ.
ಈಗ ಲೌಕಿಕದಲ್ಲಿ ಕೃಷ್ಣನಿಗೆ ಭಾಳ ಪ್ರೀತಿ ಮಾಡ್ತಾರೆ, ಕೃಷ್ಣನಿಗೆ ತೊಟ್ಟಲದಲ್ಲಿ ಹಾಕಿ ನಾಮಕರಣ ಮಾಡ್ತಾರೆ. ಅದೇ ರೀತಿ ನಮ್ಮೆಲ್ಲರ ಮಧ್ಯದಲ್ಲಿ ಈ ಅತಿ ಪುಟ್ಟ ಆಗಿರುವಂಥ ಚಿನ್ನದಂತೆ ಒಂದು ಮುತ್ತಿನಂತೆ ಮಗು ನಮ್ಮೆಲ್ಲಷ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆದು ಬಹಳಷ್ಟು ಭಗವಂತನ ಒಂದು ಕಾರ್ಯದಲ್ಲಿ ಸಹಯೋಗಿಗಳಾಗಿ ಅವ್ರ ಮಗ ಅಥವಾ ಅವ್ರ ಸೊಸೆನೂ ಕೂಡ ಅವ್ರ ಇಡೀ ಪರಿವಾರ ಎಲ್ಲನೂ ಕೂಡ ಈ ನಮ್ಮ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಬಹಳ ಸಮೀಪ ಮತ್ತು ಸಂಬಂಧದಲ್ಲಿ ಅದಾರೆ. ನಮ್ಮ ಸೇವಾ ಕೇಂದ್ರದಲ್ಲಿ ಪ್ರೋಗ್ರಾಮ್ ಇದ್ದಾಗ ಅವ್ರು ಯಾವಾಗಲೂ ಬರ್ತಾ ಇರ್ತಿದ್ರು. ಈ ಮೊದಲು ಕೂಡ ಪುಟ್ಟ ಮಗುವಿನ ಯಾಕೆ ಅಂದ್ರೆ ಜಗತ್ತಿನಲ್ಲಿ ಮನೆಯೊಳಗೆ ಒಂದು ಮಗು ಇರಬೇಕು ಅಂತೇಳಿ ಈ ಶಾಸ್ತ್ರ ಹೇಳ್ತಾರೆ. ಯಾಕೆ ಅಂದ್ರೆ ಮಗು ಅಂದ್ರೆ ಮನೆ ತುಂಬುವಂಥ ಒಂದು ಖುಷಿ ಅಥವಾ ಮನೆಯಲ್ಲಿ ಇರುವಂಥ ಒಂದು ಉಮ್ಮಂಗ ಉಲ್ಲಾಸ ಒಂದು ಧನ್ಯವಾದಗಳು. ಇದೀಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ರಾಹುಲ್ ಕದಂಬ ಅವರಿಗೆ, ಅದೇ ರೀತಿ ವೈದ್ಯರಾದಂಥ ಮನುಗುಳಿ ಸರ್ ಅವರಿಗೂ ಸಹ ಜೋರಾಪುರ್ ಮಠ ಬಂಧುಗಳಿಂದ ಹಾರ್ದಿಕ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂದಿರತಕ್ಕಂಥ ಎಲ್ಲ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆ. ಇಲ್ಲೇ ನಡೆದಿರ್ತಕ್ಕಂಥ ಸಜೆಷನ್ ಕೊಟ್ಟಿರ್ತಕ್ಕಂಥವರು ವಿಷ್ಣು ರೂಪದೊಳಗಿರ್ತಕ್ಕಂಥ ಡಾಕ್ಟರ್ ಕದಂಬರು. ಈಗ ಆ ಪೂಜ್ಯರಿಂದ, ಯಾಕಂತಂದ್ರೆ ಅವರು ದವಾಖಾನೆಗೆ ಹೋಗ್ಬೇಕೀಗ, ಅವರು ಮುಖ್ಯರು ಆದುದರಿಂದ ಈ ಕಾರ್ಯಕ್ರಮ ಮತ್ತೆ ಮುಂದೂಡೋಣ. ಈಗ ಡಾಕ್ಟರ್ ಕದಂಬರವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು ಅಂತೇಳಿ ತಮಗೆಲ್ಲ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಶಿವ ಜೋರಾಪುರ ಮಠ ಅವರಿಂದ ಕೂಡ ನಾನು ಅವರಿಗೆ ಅನಂತವಾಗಿರತಕ್ಕಂಥ ಹತ್ಮೂಲಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಜೋರಾಪುರ ಮಠ ಬಂಧುಗಳಿಂದ ಖ್ಯಾತ ವೈದ್ಯರಾದಂಥ ರಾಹುಲ್ ಕದಂ ಸರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಅವರಲ್ಲಿ ಕೋರಿಕೆ. ಅದೇ ರೀತಿ ವೈದ್ಯೋ ನಾರಾಯಣ ಹರಿ ಎನ್ನುವಂತೆ ಭಾರತದ ಸನಾತನ ಧರ್ಮದ ಸಂಸ್ಕೃತಿಯಲ್ಲಿ ವೈದ್ಯರನ್ನ ದೇವರ ಸಮಾನವಾಗಿ ನೋಡ್ತಕ್ಕಂತಹ ಕಾಲ ನಮ್ಮ ಭಾರತದ ಸನಾತನ ಧರ್ಮದ ಸಂಸ್ಕೃತಿಗಿದೆ ಎನ್ನುವಂಥ ರೀತಿಯೊಳಗೆ ಈ ಮಗು ಇವತ್ತು ತೊಟ್ಟಲ ಕಾರ್ಯಕ್ರಮದಲ್ಲಿ ಏನಾದರೂ ರಾಜಾತಿಸ್ತದ ಅಂತಂದ್ರೆ ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಸಂಗಮದಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರಾಗಿರ್ತಕ್ಕಂಥ SP ಮನುಗುಳಿ ಸಾಹೇಬರು, ಆಯುರ್ವೇದ ತಜ್ಞರು, ಇವರ ನೇತೃತ್ವದಲ್ಲಿ ಹಾಗೂ ಅವರ ಜೊತೆಗೆ ಶ್ರೀಮತಿ ಗೌರಪ್ಪ ಸಜ್ಜನ್ ಈ ಪ್ರಸ್ತುತಿ ಆಶೀರ್ವಾದವನ್ನ ನೀಡಿ ನಿಮ್ಮ ಆಶೀರ್ವಾದ ಹರಕೆಯ ವಸ್ತ್ರ ಲೇಪನ ನನ್ನ ಮಗುವಿಗೆ ಖಂಡಿತವಾಗಲೂ ಕೂಡ ತಾವು ನೀಡ್ರಿ ಅಂತೇಳಿ ಬಹಳಷ್ಟು ಕಳಕಳಿಯಿಂದ ಕೇಳ್ಕೊಂಡು ಮಾನ್ಯ ಗೌರಪ್ಪ ಸಜ್ಜನ್ ಗುರುಮಾತೆಯನ್ನು ಕೂಡ ಆಗಮಿಸಿದ್ರು. ಮನುಗುಳಿ ಸರ್ ಅವರು, ಅವ್ರ ಜೊತೆಗೆ ರಾಹುಲ್ ಕದಂ ಸರ್ ಅವರು. ಅದೇ ರೀತಿಯಾಗಿ ಈ ಮಗು ಇವತ್ತು ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎನ್ನುವಂತೆ ತಾಯಿಯ ಗರ್ಭದಲ್ಲಿ ಈ ಮಗು ಮೂಡಲು ಕಾರಣೀಕರ್ತರಾಗಿರ್ತಕ್ಕಂತಹ ಖ್ಯಾತ ವೈದ್ಯರು ನಮ್ಮ SP ಮನುಗುಳಿ ಸಾಹೇಬ್ರವರು, ಖ್ಯಾತ ಆಯುರ್ವೇದ ತಜ್ಞರು. ಇವರ ಒಂದು ಪರಿಶ್ರಮ ಪ್ರತಿಫಲ ಬಹಳಷ್ಟು ಇದೆ. ಇಂತಹ ಮಹಾನ್ ಖ್ಯಾತ ವೈದ್ಯರು ಇವತ್ತು ಪೂಜ್ಯ ಶ್ರೀಗಳಿಂದ ಒಂದು ಸಂಕೇತ ಸ್ವಯಂ ಸೇವಾ ಸಂಸ್ಥೆ ವಿಜಯಪುರ, ಈ ಜೋರಾಪುರ ಮಠ ಬಂಧುಗಳ ಒಂದು ಅಡಿಯಲ್ಲಿ ಸುಮಾರು 10 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಅತ್ಯುತ್ತಮ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಇವತ್ತು ಮಾನ್ಯ ಖ್ಯಾತ ವೈದ್ಯರಿಗೆ ಗೌರವಪೂರ್ವಕವಾದ ಪ್ರಶಸ್ತಿ ಪತ್ರವನ್ನು ನೀಡ್ತಾ ಇದ್ದಾರೆ. ಈ ಪ್ರಶಸ್ತಿ ಜೋರಾಪುರ ಮಠ ಬಂಧುಗಳಿಗೆ ಅನಂತ ಧನ್ಯವಾದಗಳು. ಈಗ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಮಾತೋಶ್ರೀ BK ನಾಗರತ್ನ ಕೋರ್. ಒಂದೆರಡು ಹಿತನುಡಿ ಹೇಳಬೇಕಾದ್ರೆ ಅವರಲ್ಲಿ ಕೋರಿ.
ಓಂ ಶಾಂತಿ. ವೇದಿಕೆ ಮೇಲೆ ಆಶೀರ್ವಾದರಾಗಿರುವಂತಹ ಪೂಜ್ಯರಿಗೆ, ಹಿರಿಯರಿಗೆ, ಸಹೋದರಿಯರಿಗೆ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಮಾತೆಯರಿಗೆ ಹಾಗೂ ಸಹೋದರರಿಗೆ ವಂದಿಸಿ, ಇವತ್ತು ಇರೋದಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ. ನಮ್ಮ ಭಾರತದಲ್ಲಿ ಒಂದು ಗೀತೆಯನ್ನು ಹೇಳ್ತೇವೆ, ಮಾತು ಮಾತಿಗೂ ಗೀತೆ ನುಡಿಯುತ್ತಿದೆ ಭಾರತ ದೇಶದಲ್ಲಿ, ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ. ಈ ವೀಣೆ ನುಡಿಸ್ತಾ ಇರುವಂತಹ ಗೀತೆ ನುಡಿತಾ ಇರುವಂತಹ ಈ ಭಾರತದಲ್ಲಿ ಭಾರತೀಯ ಸಂಸ್ಕೃತಿ ಅನುಸಾರವಾಗಿ ಒಂದು ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಮಗುವೆ, ಜ್ಯೋತಿ ನೀನಾಗು ಜಗಕ್ಕೆಲ್ಲ. ಈ ಭಾರತೀಯ ನಾರಿ ಗರತಿ ಹಾಡು ಹೇಳ್ತಾಳೆ, ಮಗು ಎಂಥದ್ದಿರಬೇಕು ಅಂತಂದ್ರೆ ಆಚಾರಕ್ಕೆ ಅರಸಾಗಿರಬೇಕು, ನೀತಿಯಲ್ಲಿ. ಈ ಭಾರತದಲ್ಲಿ ಇರುವಂತಹ ಪ್ರತಿಯೊಂದು ಸಣ್ಣ ಮಗು ದೇವಿ ಇದ್ದಂತೆ. ಶುಭ ಹಣ್ಣ ಹಾರೈಸುವುದರ ಮೂಲಕ ಈ ಮಗುವಿಗೆ ಶುಭ ಹಾರೈಸಿದಂತ ಸುಮಾರು 10 ವರ್ಷಗಳ ಹಿಂದೆ ಇವತ್ತಿನ ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವಾಸ ರೂಪಿ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು ವೀರಕ್ಕವಾಡ್ ಮಮದಾಪುರ್ ಇವರ ಅಮೃತ ಹಸ್ತದಿಂದ ಸಂಕೇತ ಸ್ವಯಂ ಸೇವಾ ಸಂಸ್ಥೆಯನ್ನ ಪ್ರಾರಂಭಿಸಿ ಇವತ್ತು ಆ ಸಂಸ್ಥೆ ಅವಿರತವಾಗಿ ಈ ಸಮಾಜದಲ್ಲಿ ವಿವಿಧ ಇಲಾಖೆಗಳಲ್ಲಿ ವಿವಿಧ ಸೇವೆಗಳಲ್ಲಿ ತನು ಮನ ಧನದಿಂದ ಎಲೆಮರೆಕಾಯಿಯಂತೆ ಸೇವೆಯನ್ನ ಸಲ್ಲಿಸಿದಂತಹ ಈ ಸಮಾಜ ಸೇವಕರನ್ನ, ಖ್ಯಾತ ವೈದ್ಯರನ್ನ, ಕಲೆ, ಸಾಹಿತ್ಯ, ವಾಸ್ತು, ಶಿಲ್ಪ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಯನ್ನ ಮಾಡಿದಂತ ಸಾಧಕರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮಹಾನ್ ಮುರುಗೇಂದ್ರ ಮಹಾಸ್ವಾಮಿಗಳು ಜೋರಾಪುರ ಮಠ ಬಂಧುಗಳೇ, ನೀವೇಗೆ ಒಂದು ಸಮಾಜಮುಖಿ ಸೇವಾ ಸಂಸ್ಥೆಯನ್ನ ಪ್ರಾರಂಭಿಸಬಾರ್ದು, ಈ ಸೇವಾ ಸಂಸ್ಥೆಯನ್ನ ಪ್ರಾರಂಭಿಸಿ ತನ್ಮೂಲಕ ಈ ಸಮಾಜದಲ್ಲಿರ್ತಕ್ಕಂಥ ವಿಶೇಷ ಅತಿಥಿಗಳಿಗೆ ತಾವೆಲ್ಲ ಒಂದು ಪುರಸ್ಕಾರವನ್ನು ನೀಡಬೇಕು ಅಂತ ಒಂದು ಮಾತನ್ನು ಹೇಳಿದ್ರು. ಅದೇ ರೀತಿಯಾಗಿ ಮತ್ತು ಗುರುಶಾಂತ ಅತ್ತ ದೂರದ ನಾಡಿನಿಂದ ಕಲಬುರಗಿ ಶಿವಶರಣರ ನಾಡಿನಲ್ಲಿ ತಮ್ಮದೇ ಆದಂತಹ ಈ ದೇಶದ ಸಂಸ್ಕೃತಿಯನ್ನ ಬಿತ್ತರಿಸುವ ಕಾರ್ಯದಲ್ಲಿ ನಿರತರಾಗಿರುವ ಮಾನ್ಯ ಪೂಜ್ಯರು ಮಹಾನ್ ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಚಿಕ್ಕವೀರೇಶ್ವರ ಸಂಸ್ಥಾನ ಮಠ ಸರಣಿ ಇವರಿಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಶಿವಶಂಕರ್ ಜೋರಾಪುರ ಮಠ, ಶ್ರೀಮತಿ ಶಾಂತಾಬಾಯಿ ಶಿವಶಂಕರ್ ಜೋರಾಪುರ ಮಠ ಈರುವರು ದಂಪತಿಗಳಿಂದ ಪೂಜ್ಯರಿಗೆ ದಂಪತಿಗಳು ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಹೇಳೋದ್ರಲ್ಲಿ ವಿನಂತಿ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳಲ್ಲಿ ಸವಿತ ಪ್ರಾರ್ಥನೆ. ಈಗಾಗಲೇ ಹೇಳಿದ ಹಾಗೆ ಮಮದಾಪುರ ಗ್ರಾಮದ ಮುರುಗೇಂದ್ರ ಮಹಾಸ್ವಾಮಿಗಳ ವಿರಕ್ತ ಮಠದ ಪೀಠಾಧಿಪತಿಗಳಾದ ಮರಣವನ್ನು ದಾಟಿ ಇಲ್ಲಿ ಜಯ ಹೊಂದಿದೆ ಅಂದ ಮೇಲೆ ಈ ಮಗುವಿಗೆ ಮೃತ್ಯುಂಜಯ ಆಗಿರ್ತಕ್ಕಂಥ ನಾಮಕರಣ ಮಾಡಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಅದರಂತೆ ಅವರಿಗೆ ಪೂಜ್ಯರು ಆ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಕೂಡ ಈ ಶಿವಕುಮಾರನ ತಂದೆಯಾಗಿರ್ತಕ್ಕಂಥ ಕಲ್ಲಯ್ಯ ಸ್ವಾಮಿಗಳ ನಾಮಕರಣದೊಂದಿಗೆ 5 ಹೆಸರನ್ನು ಪೂಜ್ಯರ ಒಂದು ಅಮೃತವಾಣಿಯಿಂದ ಇಡ್ತಾ ಇದ್ದೇವೆ ಅಂತಿರ್ತಕ್ಕಂಥ ತಮಗೆ ಹೇಳಿ ಈಗ ಇಬ್ಬರು ಮಹಾಸ್ವಾಮಿಗಳವರಿಗೆ ಸನ್ಮಾನವನ್ನು ಶ್ರೀ
ಅಭಿನವ ಮನೋರಂಜನಾ ಮಹೋತ್ಸವಗಳು ಇವತ್ತು ಮಹಾಂತೇಶ್ ಅವರು ವೇದಿಕೆಯ ಮೇಲೆ ಬರಬೇಕು. ಅವರಿಗೂ ಕೂಡ ಪೂಜ್ಯರಿಂದ ಆಶೀರ್ವಾದ. ಮಹಾಂತೇಶ್ ಸಿದ್ಧಲಿಂಗಯ್ಯ ಹವಾಲ್ದಾರ್. ಮೊನ್ನೆ ತಾನೇ ಈ ಒಂದು ರಾಮ ಮಂದಿರದಲ್ಲಿ ರಾಮನ ಏನು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯಿತು, ಆ ಕಾರ್ಯಕ್ರಮದಲ್ಲಿ ಸ್ವತಃ ಜಾರಿಯಾಗಿ ನಮ್ಮ ಕರ್ನಾಟಕದಿಂದ ಸ್ವತಃ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮದಲ್ಲಿ ಪೂಜೆಯ ಸಮಾರಂಭದಲ್ಲಿ ರಾಮನ ಪೂಜಾ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥವರು ಅವರಿಗೂ ಕೂಡ ಇವತ್ತು ಗುರುತಿಸಿ ಇವತ್ತು ಸೇವಾರತ್ನ ಪ್ರಶಸ್ತಿಯನ್ನ ಈ ಸಂಸ್ಥೆಯಿಂದ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದೇಶ ಕಾಯ್ದ ಶ್ರೀ ಮಹಂತೇಶ್ ಎಸ್ ಹವಾಲ್ದಾರ್ ಸಾಹೇಬರು ಒಬ್ಬ ಮಾಜಿ ಸೈನಿಕರು 1999ರಲ್ಲಿ ಈ ಸಮಾಜಮುಖಿ ಸೇವಾ ಸಂಸ್ಥೆ ಅತ್ಯುತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಮಗುವಿಗೆ ನಾಮಕರಣ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಅಂತ ಹೇಳಿ ನಾನು ಕೇಳ್ಕೊತೇನೆ. ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆ. ಈಗ ಒಂದು 2 ಮಿನಿಟ್ ದಯಮಾಡಿ ತಾವು ತಡಿಬೇಕಂತ ನಾನು ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಈಗ ಬ್ರಹ್ಮಕುಮಾರಿ ಆಶ್ರಮದ ಅಕ್ಕಂದರಿಗೆ ಶ್ರೀಮತಿ ಶಾಂತಾ ಅವರಿಂದ ಸನ್ಮಾನ ಸಮಾರಂಭ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಕ್ಕನವರಾದ ಡಿ.ಕೆ. ನಾಗರತ್ನ ಅಕ್ಕನವರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ ಶ್ರೀ ಜಗನ್ನಯ್ಯ ಮಾಟಿಯವರ ಒಂದು ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗುತ್ತಾ ಇದೆ. ಅದೇ ರೀತಿಯಾಗಿ ಬ್ರಹ್ಮಕುಮಾರಿಯ ವಿಶ್ವವಿದ್ಯಾಲಯದ ಡಿ.ಕೆ. ದಿವ್ಯ ಅಕ್ಕನವರು ವಿಜಯಪುರ ಅವರಿಗೂ ಕೂಡ ಈಗ ಡಿ.ಕೆ. ದಿವ್ಯ ಅಕ್ಕನವರಿಗೆ ಜೋರಾಪುರ ಮಠ ಬಂಧುಗಳ ಹಿರಿಯ ಆಸೆ ಲಕ್ಷ್ಮೀಬಾಯಿ ಜೋರಾಪುರ ಮಠ ಅವರಿಂದ ಹಾಗೂ ಅವರ ಸಚಿವರು ಅದೇ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಉಪಸ್ಥಿತರಿರ್ತಕ್ಕಂಥ ಚಂದ್ರದುರ್ಗ ಬ್ರಹ್ಮರು ನಾಲ್ವರಿಂದ ಇವತ್ತು ಪ್ರೀತಿಪೂರ್ವಕ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅವರ ಒಂದು ಸೇವೆ ಅಮೂಲ್ಯವಾದದ್ದು. ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇರುವರು ಪೂಜ್ಯರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಆಯುರಾರೋಗ್ಯ ಆಯುಷ್ಯ ಸಿರಿ ಸಂಪತ್ತು ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಎನ್ನುವಂತಹ ರೀತಿಯೊಳಗೆ ಇವತ್ತು ಹಿರಿಯಾಸೆ ಈಗ ಲಕ್ಷ್ಮೀಬಾಯಿ ಜೋರಾಪುರ ಮಠಕ್ಕೆ ಪ್ರೀತಿಪೂರ್ವಕ ಒಂದು ಸನ್ಮಾನ ಕಾರ್ಯಕ್ರಮ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಬಾಗಲಕೋಟೆ ಹಾಗೂ ವಿಜಯಪುರ ಸಹಯೋಗದಲ್ಲಿ ಅದರ ಜೊತೆಗೆ ಕಾರ್ಯಕ್ರಮದ ಸಾಹಿತ್ಯವನ್ನು ಒದಗಿಸಿರುವ ಪೂಜ್ಯ ಶ್ರೀಗಳವರ ಅಪರಿತ ನಮಸ್ಕಾರದಿಂದ ಸನ್ಮಾನ ಕಾರ್ಯಕ್ರಮ. ಈಗ ವೇಳೆಯ ಅಭಾವದಿಂದ ಬಂದಂತ ಎಲ್ಲ ಭಕ್ತರು ಕೂಡ ಬಂದಂತ ಎಲ್ಲ ಸೈನಿಕರು ಕೂಡ ಅತ್ಯಂತ ಕಾತರದಿಂದ 3 ಮಂದಿ ಅಕ್ಕ ತಂಗಿಯರು, ಅವರಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಎಲ್ಲರಿಂದ ಹೆಸರನ್ನು ಗೌರವಿಸ್ತಾ ಇದ್ದೇವೆ.
Vive